ಬಹಳ ರುಚಿಯಾಗಿರುವ ಊರಿನ ಬೆಂಡೆಕಾಯಿ ಸಾಸಿವೆ ನೋಡಿ ಅಂತೆ. ಒಂದ್ಸಲ ನೀವು ಮಾಡಿದ್ರೆ ಮತ್ತೆ ಮತ್ತೆ ಮನೆಯಲ್ಲಿ ಮಾಡ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಾನಿವತ್ತು ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಊರಿನ ಬೆಂಡೆಕಾಯಿ ತಗೊಂಡು ಬಂದಿದ್ದೇನೆ. ಅದರಿಂದ ಒಂದು ಒಳ್ಳೆ ಸಾಸಿವೆ ಮಾಡುವ ಅಂತಿದ್ದೇನೆ. ಬೆಂಡೆಕಾಯಿ ಸಾರು ಸಾಂಬಾರಿಗಿಂತ ಸಾಸಿವೆ ಭಾರಿ ರುಚಿ ಇರ್ತದೆ. ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ಊರಿದ್ದು ಬೆಂಡೆಕಾಯಿ ನೋಡಿ ಅಂತೆ, ಫ್ರೆಶ್ ಇದೆ. ಎಲ್ಲ ಸೀಸನಲ್ಲಿ ಸಿಗುದಿಲ್ಲ, ಇದು ಭಾರಿ ಕಾಸ್ಟ್ಲಿ ಮಾತ್ರ. ನಾನು ಸ್ವಲ್ಪ ಮಾರ್ಕೆಟಲ್ಲಿ ಹುಡುಕಿ ತಂದಿದ್ದೇನೆ. ನೀರಿದ್ರೆ ಅದು ತುಂಬ ನೋಳಿ ಬಿಡ್ತದೆ, ಅಂದರೆ ಲೋಳೆ ಲೋಳೆ ಬರ್ತದೆ ಪದಾರ್ಥಕ್ಕೆ. ಅದಕ್ಕೋಸ್ಕರ ಈ ಥರ ತೊಳೆದಾದ ನಂತರ ಒರೆಸಿ ನಾನು ಯೂಸ್ ಮಾಡ್ತೇನೆ. ನಾನು ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಸಾಸಿವೆ ಮಾಡ್ತಾ ಇದ್ದೇನೆ. ನೋಡಿ, ಬೆಂಡೆಕಾಯಿದ್ದು ಕಡೆ ಮತ್ತು ಕೊಡಿಯನ್ನು ತೆಗೆಯುವ ಫಸ್ಟಿಗೆ. ಸಾಸಿವೆಗೆಲ್ಲ ಹಾಗೆ ಚಿಕ್ಕದಾಗಿ ರೌಂಡ್ ರೌಂಡ್ ಕಟ್ ಮಾಡಿದರೆ ಆಯಿತು. ಮತ್ತು ಊರಿನ ಬೆಂಡೆಕಾಯಿ ಬೇಗ ಬೇಯ್ತದೆ, ತುಂಬ ಬೇಯಿಸ್ಬೇಕಂತ ಕೂಡ ಇಲ್ಲ. ನೋಡಿ, ಸಾಸಿವೆಗೆ ನಾನು ಇಷ್ಟು ತಗೊಂಡಿದ್ದೇನೆ ಬೆಂಡೆ. ಇದರಲ್ಲಿ ಒಂದು 2ರಿಂದ 3 ಜನಕ್ಕೆ ಆಗುವಷ್ಟು ಸಾಸಿವೆ ರೆಡಿ ಮಾಡ್ಕೋಬಹುದು. ಬೆಂಡೆ ಸಾಸಿವೆಯನ್ನು ಬೇಯಿಸಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಪಾತ್ರದಲ್ಲಿ ನೀರಿಟ್ಟಿದ್ದೇನೆ. ನೀರು ಸರಿ ಕುದಿದ ಮೇಲೆ ಬೆಂಡೆ ಹಾಕಬೇಕು. ಅರ್ಧ ಪಾತ್ರದಷ್ಟು ನೀರಿಟ್ಟಿದ್ದೇನೆ. ಆ ನೀರಿಗೆ ನಾನು ಇವಾಗ ಸ್ವಲ್ಪ ಬೆಲ್ಲ ಹಾಕ್ತೇನೆ, 2 ತುಂಡು ಬೆಲ್ಲ. ಹಾಗೆಯೇ ಹುಳಿ ನೀರು ಹಾಕ್ತಾ ಇದ್ದೇನೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೆ, ಅದರ ನೀರನ್ನು ಸೇರಿಸಿದೆ. ಅರ್ಧ ಚಮಚದಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ರೌಂಡ್ ಈ ಥರ ಕಲಡಿಸುವ. ನೀರು ಸರಿ ಕುದಿ ಬರಬೇಕು. ಆದ ನಂತರ ನಾವು ಬೆಂಡೆ ಹಾಕಲಿಕ್ಕೆ. ನೀರು ಕುದಿಯುವ ಹೊತ್ತಿಗೆ ನಾವು ಈ ಸಾಸಿವೆದು ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆಲ್ಲ ಏನು ತುಂಬ ಸಾಮಗ್ರಿ ಹಾಕಲಿಕ್ಕಿಲ್ಲ. ಒಂದು ಮಿಕ್ಸಿಗೆ ತೆಂಗಿನ ತುರಿಯನ್ನು ಸೇರಿಸುವ. ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ತಗೊಂಡಿದ್ದೇನೆ, ಮೀಡಿಯಂ ಸೈಜ್ನ ತೆಂಗಿನಕಾಯಿ. ಸಾಸಿವೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು, ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕೋಬೇಕಾಗ್ತದೆ. 1 ಸ್ಪೂನ್ ಆಗುವಷ್ಟು ಸಾಸಿವೆ, 4ರಿಂದ 5 ಬ್ಯಾಡಗಿ ಮೆಣಸು, ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು. ಮೆಣಸು ತುಂಬ ಕಲರ್ ಇಲ್ಲ, ಆದರೆ ಖಾರ ಉಂಟು, ಹಾಗೆ ಸ್ವಲ್ಪ ಲೈಟ್ ಕಲರ್ ಇದೆ ನೋಡಿ. ನೀರು ಒಳ್ಳೆ ಕುದಿತಾ ಉಂಟು. ಇನ್ನಿದಕ್ಕೆ ಬೆಂಡೆಯನ್ನು ಸೇರಿಸುವ. ಬೆಂಡೆಯನ್ನು ಸೇರಿಸಿದ ನಂತರ ತುಂಬ ಕಲಡಿಸೋದು ಬೇಡ, ಬೆಂಡೆ ಬೇಗ ಬೇಯ್ತದೆ. ಊರಿದ್ದು ಬೆಂಡೆ ಅಲ್ಲ, ಸ್ವಲ್ಪ ಈ ಥರ ನೀರಲ್ಲಿ ಮುಳುಗಿಸಿದ್ರೆ ಸಾಕು. ಊರಿನ ಬೆಂಡೆಕಾಯಿ ಅಂತ ಹೇಳಿದ್ರೆ ಸ್ವಲ್ಪ ವೈಟೇ ಇರ್ತದೆ. ನಮ್ಮ ಘಟ್ಟದ ಬೆಂಡೆಕಾಯಿ ಥರ ಸ್ವಲ್ಪ ಗ್ರೀನ್ ಇರುವುದಿಲ್ಲ. ಇದು ನಮ್ಮ ಉಡುಪಿ ಮಂಗಳೂರು ಕಡೆ ಎಲ್ಲ ಜಾಸ್ತಿ ಸಿಗ್ತದೆ, ಆದರೆ ಸೀಸನ್ ವೈಸ್ ಮಾತ್ರ, ಎಲ್ಲ ಸೀಸನಲ್ಲಿ ಸಿಗುವುದಿಲ್ಲ. ಬೆಂಡೆಕಾಯಿ ಚಂದ ಬೆಂದಿದೆ ನೋಡಿ. ಬೆಂದರೆ ಮಾತ್ರ ಈ ಥರ ಕಟ್ ಆಗೋದು. ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ನಾನಿವತ್ತು ಊರಿನ ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ಹಸಿ ಸಾಸಿವೆ ಮಾಡಿದ್ದೇನೆ. ಮಸಾಲೆಗೆ ಯಾವುದನ್ನು ಕೂಡ ಹುರಿಲಿಲ್ಲ, ಸಾಸಿವೆ ಎಲ್ಲ ಹಸಿ ಹಸಿ ಹಾಕಿರೋದು. ಅಲ್ಲಿಗೆ ನಮ್ಮ ಬೆಂಡೆಕಾಯಿ ಹಸಿ ಸಾಸಿವೆ ರೆಡಿ ಆಯಿತು ನೋಡಿ. ಬಹಳ ರುಚಿಯಾಗಿರುವ ಊರಿನ ಬೆಂಡೆಕಾಯಿ ಸಾಸಿವೆ ನೋಡಿ ಅಂತೆ. ಒಂದ್ಸಲ ನೀವು ಮಾಡಿದರೆ ಮತ್ತೆ ಮತ್ತೆ ಮನೆಯಲ್ಲಿ ಮಾಡ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರ್ತದೆ. ಭಾರಿ ಬೇಗ ಮಾಡಿ ಮುಗಿಸುವಂತಹ ಒಂದು ಒಳ್ಳೆ ರೆಸಿಪಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ವಿಧಾನದಲ್ಲಿ ಕೆಲವು ಸಾಮಗ್ರಿ ಹಾಕಿ ಹೇಗೆ ಊರಿನ ಬೆಂಡೆಕಾಯಿನ ಉಪಯೋಗಿಸಿಕೊಂಡು ಸಾಸಿವೆ ಮಾಡೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.